ನಮಸ್ಕಾರ ವೀವರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಫೈಎಸ್. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರುವ ಈ ಚಿತ್ರದ ಕಥೆಯನ್ನ ಕೇಳಿದ್ಮೇಲೆ ನೀವು ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂದ್ರೆ 100 ಬಾರಿ ಯೋಚನೆ ಮಾಡ್ತೀರಾ. ಯಾಕಂದ್ರೆ ಆಗ ತಾನೆ ಮದುವೆ ಆಗಿದ್ದ ಇಬ್ಬರು ಗಂಡ ಹೆಂಡತಿ ಟ್ರಿಪ್ಗೆ ಅಂತ ಹೋಗ್ತಾರೆ, ಆದ್ರೆ ವಾಪಸ್ ತಮ್ಮ ಮನೆಗೆ ಬರೋದೇ ಇಲ್ಲ. ಅಷ್ಟಕ್ಕೂ ಚಿತ್ರದ ಹೀರೋ ಹಾಗೂ ಹೀರೋಯಿನ್ಗೆ ಏನಾಯ್ತು? ಈ ಮೊದಲೇ ನಾನು ಹೇಳಿದಂತೆ ಚಿತ್ರದ ಹೀರೋ ಹಾಗೂ ಹೀರೋಯಿನ್ ಯಾರಿಗೋ ಸಹಾಯ ಮಾಡೋದಕ್ಕೆ ಅಂತ ಹೋಗಿ ಅವರು ಎದುರಿಸಿದ ಮಿಸ್ಟರಿಗಳೇನು? ಕೊನೆಗೆ ಕ್ಲೈಮ್ಯಾಕ್ಸ್ ನಲ್ಲಿ ನೀವು ಗೆಸ್ ಕೂಡ ಮಾಡಲಾಗದಂತ ಒಂದು ಸೀರಿಯಲ್ ಕೊಲೆಗಳ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸೊ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ಸಸ್ಪೆನ್ಸ್ಫುಲ್ ಆಗಿರುತ್ತೆ. ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಅಂದಹಾಗೆ ಇದು 2021ರಲ್ಲಿ ಬಿಡುಗಡೆಯಾಗಿರುವ ದ ರೋಸ್ ವಿಲ್ಲಾ ಎಂಬ ಕನ್ನಡ ಮತ್ತು ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ನಲ್ಲಿ ಒಬ್ಬ ವ್ಯಕ್ತಿ ಜೋರಾಗಿ ಮಳೆ ಬರುತ್ತಿರುವ ಸಮಯದಲ್ಲಿ ಒಂದು ಡೆಡ್ ಬಾಡಿಯನ್ನ ಹೂತು ಹಾಕ್ತಿರೋದನ್ನ ನೋಡ್ತೀವಿ. ನಂತರ ಆತ ಆ ಸಮಾಧಿಯ ಮೇಲೆ ಒಂದು ರೋಸ್ ಹೂವನ್ನ ನೆಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಈಗ ತಾನೇ ಮದುವೆಯಾಗಿ ಖುಷಿಯಾಗಿರುವ ಚಿತ್ರದ ಹೀರೋ ರವಿ ಹಾಗೂ ಅವನ ಹೆಂಡತಿ ಶ್ವೇತಾಳನ್ನ ನೋಡ್ತೀವಿ. ಹನಿಮೂನ್ಗೆ ಅಂತ ಬಂದಿದ್ದ ಇವರಿಬ್ಬರು ತಮ್ಮ ಮುಂದಿನ ಲೊಕೇಶನ್ಗೆ ಹೋಗ್ತಿದ್ದಾಗ ಇವರ ಕಾರ್ ಕೆಟ್ಟು ಹೋಗುತ್ತೆ. ಹತ್ತಿರದಲ್ಲೇ ಯಾವುದಾದ್ರೂ ಮೆಕ್ಯಾನಿಕ್ ಶಾಪ್ ಇದೆಯಾ ಅಂತ ಇವರಿಬ್ಬರು ಹುಡುಕ್ತಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ರಿಸ್ಟ್ರಿಕ್ಷನ್ ಮಾಡಿದ ಒಂದು ಜಾಗಕ್ಕೆ ಬಂದು ಬಿಡ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ರೌಂಡ್ಸ್ಗೆ ಅಂತ ಬಂದಿದ್ದ ಸಬ್ ಇನ್ಸ್ಪೆಕ್ಟರ್ ಇವರಿಬ್ಬರನ್ನ ನೋಡಿ, ಯಾರ್ ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಇದೊಂದು ನಕ್ಸಲ್ ಝೋನ್, ಈ ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಯಾರು ಕೂಡ ಓಡಾಡೋ ಹಾಗಿಲ್ಲ ಅಂತ ಬೈತಾನೆ. ತಕ್ಷಣವೇ ನಮ್ಮ ಜೀಪ್ ಅನ್ನ ಹತ್ತಿ ನಿಮ್ಮಿಬ್ಬರನ್ನ ಸಿಟಿಗೆ ಡ್ರಾಪ್ ಮಾಡ್ತೀನಿ ಅಂತ ಅವರಿಬ್ಬರನ್ನ ಕರೆದುಕೊಂಡು ಒಂದು ರೆಸ್ಟೋರೆಂಟ್ ಬಳಿ ಡ್ರಾಪ್ ಮಾಡ್ತಾನೆ. ಈಗ ಇವರಿಬ್ಬರು ಊಟ ಮಾಡ್ತಾ ಮಾತನಾಡುತ್ತಿರುವಾಗಲೇ ಇವರ ಮಾತುಗಳಿಂದ ನಮಗೆ ಗೊತ್ತಾಗುತ್ತೆ ರವಿ ಒಬ್ಬ ಡಾಕ್ಟರ್ ಅಂತ, ಹಾಗೂ ಇವನ ಹೆಂಡತಿ ಶ್ವೇತಾ ಒಬ್ಬಳು ರೈಟರ್ ಆಗಿರ್ತಾಳೆ. ಈಕೆ ಕತೆ ಕಾದಂಬರಿಗಳನ್ನ ಬರೀತಿರ್ತಾಳೆ. ಅದೇ ಸಮಯಕ್ಕೆ ಆ ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ಬಂದಿದ್ದ ಇಬ್ಬರು ವಯಸ್ಸಾದ ಗಂಡ ಹೆಂಡತಿಯನ್ನ ನಾವು ನೋಡ್ತೀವಿ. ಆ ವಯಸ್ಸಾದ ವ್ಯಕ್ತಿ ಊಟ ಮಾಡ್ತಿರುವಾಗ ಊಟ ಅವನ ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಂಡು ಆತ ಉಸಿರಾಡೋದಕ್ಕೆ ಆಗದೆ ಒದ್ದಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲೇ ಡಾಕ್ಟರ್ ಆಗಿದ್ದ ರವಿ ಇದನ್ನ ನೋಡಿ ತಕ್ಷಣವೇ ಅಲ್ಲಿಗೆ ಹೋಗಿ ಆ ವಯಸ್ಸಾದ ವ್ಯಕ್ತಿಗೆ ಸಹಾಯ ಮಾಡ್ತಾನೆ. ನಂತರ ಸುಧಾರಿಸಿಕೊಂಡ ಆ ವ್ಯಕ್ತಿ ರವಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾ ತನ್ನ ಹೆಸರು ಸುಲೇಮಾನ್ ಹಾಗೂ ತನ್ನ ಹೆಂಡತಿ ಹೆಸರು ಹೆಲನ್ ಅಂತ ಪರಿಚಯ ಮಾಡಿಕೊಳ್ತಾನೆ. ಊಟವಾದ ನಂತರ ಇವರಿಬ್ಬರು ಇನ್ನೇನು ಆ ರೆಸ್ಟೋರೆಂಟ್ ಇಂದ ಹೊರಡಬೇಕು ಅನ್ನುವಾಗ ಅಲ್ಲಿಗೆ ಸುಲೇಮಾನ್ ಹಾಗೂ ಹೆಲೆನ್ ಬಂದು, ಸರಿಯಾದ ಸಮಯಕ್ಕೆ ಬಂದು ನನ್ನನ್ನ ಕಾಪಾಡಿರುವ ನಿಮಗೆ ಯಾವುದೇ ತೊಂದರೆ ಇಲ್ಲ ಅಂದ್ರೆ ನೀವು ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ಅಷ್ಟಕ್ಕೂ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ನಮ್ಮಿಬ್ಬರ ಆನಿವರ್ಸರಿ ಇದೆ. ನಮಗೆ ಈ ಊರಲ್ಲಿ ರಿಲೇಟಿವ್ಸ್ ಗಳು ಅಥವಾ ಫ್ರೆಂಡ್ಸ್ ಅಂತ ಯಾರು ಇಲ್ಲ. ನಮಗೆ ಸಹಾಯ ಮಾಡಿರುವ ನೀವಿಬ್ಬರು ನಮ್ಮ ಮನೆಗೆ ಊಟಕ್ಕೆ ಬಂದ್ರೆ ತುಂಬಾನೇ ಖುಷಿ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾರೆ. ಮೊದಲಿಗೆ ರವಿ ಹಾಗೂ ಶ್ವೇತಾ ಅವರ ಮನೆಗೆ ಹೋಗೋದ ಬೇಡ್ವಾ ಅಂತ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಅಲ್ಲಿಗೆ ಬಂದ ಸುಲೇಮಾನ್ ಅವರಿಗೆ ತುಂಬಾನೇ ಫೋರ್ಸ್ ಮಾಡಿ ತಮ್ಮ ಕಾರ್ನಲ್ಲೇ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಸುಲೇಮಾನ್ ಅವರಿಬ್ಬರಿಗೆ ಕುಡಿಯೋದಕ್ಕೆ ಅಂತ ವೈನ್ ಅನ್ನ ಕೊಟ್ಟು ನಂತರ ಅವರಿಬ್ಬರ ಜೊತೆ ಒಂದು ಗ್ರೂಪ್ ಫೋಟೋವನ್ನ ಕ್ಲಿಕ್ ಮಾಡಿಕೊಳ್ತಾನೆ. ಇದಾದ ನಂತರ ಇವರೆಲ್ಲರೂ ಕೂತು ಊಟ ಮಾಡ್ತಿದ್ದಾಗ ಇವರು ಡಿಸ್ಕಷನ್ ಮಾಡ್ತಿದ್ದ ಟಾಪಿಕ್ ಪೇರೆಂಟ್ಸ್ ಹಾಗೂ ಮಕ್ಕಳ ಸಂಬಂಧದ ಬಗ್ಗೆ ಶುರುವಾಗುತ್ತೆ. ಈಗ ಸುಲೇಮಾನ್ ಹೇಳ್ತಾನೆ, ಈಗಿನ ಕಾಲದ ಮಕ್ಕಳು ವಯಸ್ಸಿಗೆ ಬರ್ತಿದ್ದ ಹಾಗೆ ನಮಗೆ ಫ್ರೀಡಮ್ ಬೇಕು ಅಂತ ತಮ್ಮ ತಂದೆ ತಾಯಿಗಳನ್ನ ಬಿಟ್ಟು ದೂರ ಹೋಗ್ತಿದ್ದಾರೆ. ಇದರಿಂದಾಗಿ ಅವರ ತಂದೆ ತಾಯಿಗಳಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ಮಕ್ಕಳು ಯೋಚನೆ ಕೂಡ ಮಾಡ್ತಿಲ್ಲ ಅಂತ ರೇಗಾಡ್ತಾನೆ. ಆಗ ಅವನ ಹೆಂಡತಿ ಹೆಲೆನ್ ಹೇಳ್ತಾಳೆ, ಮಕ್ಕಳು ದೊಡ್ಡವರಾದ ಮೇಲೆ ಯಾರ ಜೊತೆ ಇರಬೇಕು ಅನ್ನೋದು ಅವರಿಗೆ ಬಿಟ್ಟ ವಿಷಯ. ಮಕ್ಕಳು ತಾವು ಇಷ್ಟಪಟ್ಟವರ ಜೊತೆ ಇರೋದಕ್ಕೆ ಅವರಿಗೆ ರೈಟ್ಸ್ ಇದೆ ಅಂತ ತನ್ನ ಗಂಡನಿಗೆ ಹೇಳ್ತಾಳೆ. ಹೀಗೆ ಮಾತಿಗೆ ಮಾತು ಬೆಳೆದು ಸುಲೇಮಾನ್ ಹಾಗೂ ಹೆಲೆನ್ ಇಬ್ಬರು ಜಗಳವಾಡೋದಕ್ಕೆ ಶುರು ಮಾಡ್ತಾರೆ. ಇವರಿಬ್ಬರ ಈ ಜೋರಾದ ಜಗಳವನ್ನ ನೋಡಿದ ರವಿ ಹಾಗೂ ಶ್ವೇತಾ ಇವರಿಬ್ಬರು ಯಾಕೆ ತಮ್ಮ ಆನಿವರ್ಸರಿ ದಿನನೇ ಈ ರೀತಿ ಕಿತ್ತಾಡ್ತಿದ್ದಾರೆ ಅಂತ ಶಾಕ್ ಆಗ್ತಾರೆ. ಆಗ ಸುಲೇಮಾನ್ ತನ್ನ ಹೆಂಡತಿ ಮಾತಿಂದ ತುಂಬಾನೇ ಕೋಪಗೊಂಡು ಟೇಬಲ್ ನ ಮೇಲಿದ್ದ ನೀರಿನ ಗ್ಲಾಸ್ ಅನ್ನ ತೆಗೆದುಕೊಂಡು ಗೋಡೆಗೆ ಹೊಡೆದು ಬಿಡ್ತಾನೆ. ಸುಲೇಮಾನ್ ಗೋಡೆಗೆ ಎಸೆದಿದ್ದ ಆ ಗಾಜಿನ ಗ್ಲಾಸ್ ನ ಪೀಸ್ ರವಿಯ ತಲೆಗೆ ಬಿದ್ದು ರಕ್ತ ಬರೋದಕ್ಕೆ ಶುರುವಾಗುತ್ತೆ. ತನ್ನ ಗಂಡನಿಗೆ ಗಾಯವಾಗಿದ್ದನ್ನು ನೋಡಿದ ಶ್ವೇತಾ ಕೋಪದಿಂದ, ನಮಗೆ ಟೈಮ್ ಆಗ್ತಿದೆ, ನಾವಿಬ್ಬರು ಇಲ್ಲಿಂದ ಹೋಗ್ತೀವಿ ಅಂತ ಹೇಳ್ತಾಳೆ. ಆಗ ಸುಲೇಮಾನ್ ಹೇಳ್ತಾನೆ, ಈಗಾಗಲೇ ಟೈಮ್ ಆಗಿದೆ, ಜೊತೆಗೆ ನಾನೇ ನಿಮ್ಮಿಬ್ಬರನ್ನ ಸಿಟಿಗೆ ಡ್ರಾಪ್ ಮಾಡಬೇಕು. ನಿಮ್ಮನ್ನ ಡ್ರಾಪ್ ಮಾಡಿ ನಾನು ವಾಪಸ್ ಬರ್ಬೇಕು ಅಂದ್ರೆ ನನಗೂ ಕೂಡ ರಾತ್ರಿಯಾಗಿ ಹೋಗುತ್ತೆ. ನೀವಿಬ್ಬರು ಒಂದು ಕೆಲಸ ಮಾಡಿ, ಇವತ್ತು ರಾತ್ರಿ ನಮ್ಮ ಮನೆಯಲ್ಲೇ ಸ್ಟೇ ಮಾಡಿ, ನಾಳೆ ಬೆಳಿಗ್ಗೆನೆ ನಾನೇ ನಿಮ್ಮನ್ನ ಕರೆದುಕೊಂಡು ಹೋಗಿ ಸಿಟಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ರವಿ ಹಾಗೂ ಶ್ವೇತಾ, ಇಲ್ಲ ಈಗಾಗಲೇ ಟೈಮ್ ಆಗಿದೆ, ನಾವು ಹೋಗಲೇಬೇಕು ಅಂತ ಹೇಳ್ತಾರೆ. ಆದ್ರೆ ಸುಲೇಮಾನ್ ಹಾಗೂ ಹೆಲನ್ ಅವರಿಬ್ಬರನ್ನ ಮನೆಯಿಂದ ಹೊರಗಡೆ ಹೋಗೋದಕ್ಕೇನೆ ಬಿಡದೆ ಫೋರ್ಸ್ ಮಾಡಿ ಒಂದು ರೂಮ್ ನ ಒಳಗಡೆ ಕಳುಹಿಸಿ ಬಿಡ್ತಾರೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡಿದ್ದಾಗ ಹೆಲನ್ಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಗಿ ಆಕೆ ಎದ್ದು ಕೂರ್ತಾಳೆ. ಆಕೆ ಎದ್ದು ಕೂತಿರೋದನ್ನ ನೋಡಿದ ಸುಲೇಮಾನ್ ತಕ್ಷಣವೇ ಆಕೆಗೆ ಒಂದು ಟ್ಯಾಬ್ಲೆಟ್ ಅನ್ನ ಕೊಡ್ತಾನೆ. ಅದನ್ನ ತೆಗೆದುಕೊಂಡ ಆಕೆ ಮತ್ತೆ ನಿದ್ದೆಗೆ ಜಾರುತ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಶ್ವೇತಾ ಹಾಗೂ ರವಿ ಬೆಳಿಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಅಲ್ಲಿಂದ ಹೊರಡೋದಕ್ಕೆ ಅಂತ ಕೆಳಗಡೆ ಬರ್ತಾರೆ. ಆಗ ಮತ್ತೆ ಆ ಸುಲೇಮಾನ್, ಇಷ್ಟೊಂದು ಅರ್ಜೆಂಟ್ ಆಗಿ ಯಾಕೆ ಹೋಗ್ತಿದ್ದೀರಾ, ಅಟ್ಲೀಸ್ಟ್ ಟಿಫನ್ ಆದ್ರೂ ಮಾಡ್ಕೊಂಡು ಹೋಗಿ ಅಂತ ಮತ್ತೆ ಅವರನ್ನ ತಡಿತಾನೆ. ಆದ್ರೆ ಶ್ವೇತಾ ಮಾತ್ರ, ಇಲ್ಲ, ನಮಗೆ ಯಾವ
ಟಿಫನ್ ಕೂಡ ಬೇಡ, ನಾವು ತಕ್ಷಣವೇ ಇಲ್ಲಿಂದ ಹೊರಡಬೇಕು ಅಂತ ರವಿಯ ಕೈಯನ್ನ ಹಿಡಿದುಕೊಂಡು ಅಲ್ಲಿಂದ ಹೊರಡ್ತಾಳೆ. ಆಗ ಶಾಕಿಂಗ್ಲಿ ಹೆಲೆನ್ ತುಂಬಾನೇ ಕೋಪದಿಂದ ಬಾಗಿಲ ಬಳಿ ಬಂದು ಅವರನ್ನ ತಡಿತಾಳೆ. ಈ ಮನೆಯಿಂದ ಖಾಲಿ ಹೊಟ್ಟೆಯಲ್ಲಿ ಯಾರು ಕೂಡ ಹೊರಗಡೆ ಹೋಗೋ ಹಾಗಿಲ್ಲ. ಇಬ್ಬರು ಏನು ಕೂಡ ಮಾತನಾಡದೆ ಮನೆಯ ಒಳಗಡೆ ನಡೀರಿ, ಇಬ್ಬರು ಟಿಫನ್ ಮಾಡದೆ ಇಲ್ಲಿಂದ ಹೋಗೋ ಹಾಗಿಲ್ಲ ಅಂತ ಜೋರಾಗಿ ರೇಗಿ ಬಿಡ್ತಾಳೆ. ಆಕೆಯ ಆ ವಿಚಿತ್ರವಾದ ವರ್ತನೆಯನ್ನ ನೋಡಿದ ರವಿ ಹಾಗೂ ಶ್ವೇತಾಗೆ ತುಂಬಾನೇ ಗಾಬರಿಯಾಗುತ್ತೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ರವಿ ಹಾಗೂ ಶ್ವೇತಾ ಅವರು ಹಾಕಿಕೊಟ್ಟ ಟಿಫನ್ ಅನ್ನ ತಿಂತಾರೆ. ಶ್ವೇತಾ ಹಾಗೂ ರವಿ ಟಿಫನ್ ಮಾಡಿ ಮುಗಿಸಿದ ನಂತರ ಕೊನೆಗೂ ಸುಲೇಮಾನ್ ಅವರನ್ನ ಕರೆದುಕೊಂಡು ಸಿಟಿಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೊರಡ್ತಾನೆ. ಕೊನೆಗೂ ಇವರಿಬ್ಬರು ನಮ್ಮನ್ನ ಇಲ್ಲಿಂದ ಹೋಗೋದಕ್ಕೆ ಬಿಟ್ರಲ್ಲ ಅಂತ ರವಿ ಹಾಗೂ ಶ್ವೇತಾ ಖುಷಿಯಾಗಿರುವಾಗ್ಲೇ ಸುಲೇಮಾನ್ ನ ಕಾರ್ ಇದ್ದಕ್ಕಿದ್ದ ಹಾಗೆ ಸ್ಟಾಪ್ ಆಗಿ ಬಿಡುತ್ತೆ. ತಕ್ಷಣವೇ ಕೆಳಗಡೆ ಇಳಿದು ನೋಡಿದ್ರೆ ಆ ಕಾರ್ ಕೆಟ್ಟೋಗಿರುತ್ತೆ. ಈಗ ಮೊದಲು ಇಲ್ಲಿಂದ ಹೋದ್ರೆ ಸಾಕು ಅಂತ ಕಾಯ್ತಿದ್ದ ರವಿ ಹಾಗೂ ಶ್ವೇತಾ ತಕ್ಷಣವೇ ತಮ್ಮ ಮೊಬೈಲ್ ನಲ್ಲಿ ಯಾವುದಾದ್ರೂ ಕ್ಯಾಬ್ ಸರ್ವಿಸ್ ಸಿಗುತ್ತಾ ಅಂತ ನೋಡ್ತಾರೆ. ಆದ್ರೆ ಸಿಟಿಯಿಂದ ತುಂಬಾನೇ ದೂರದಲ್ಲಿದ್ದ ಆ ಬಂಗಲೆಯ ಬಳಿ ನೆಟ್ವರ್ಕ್ ಕೂಡ ಬರ್ತಿರೋದಿಲ್ಲ. ಅದನ್ನ ನೋಡಿದ ರವಿಗೆ ಮತ್ತಷ್ಟು ಕೋಪ ಬಂದು, ನನಗೆ ಯಾಕೋ ನಾವಿಬ್ರು ಇಲ್ಲಿಂದ ಹೋಗ್ಬಾರ್ದು ಅಂತ ನೀವೇ ಈ ಕಾರು ಕೆಟ್ಟು ಹೋಗಿದೆ ಅನ್ನುವ ರೀತಿ ನಾಟಕ ಮಾಡ್ತಿದ್ದೀರಾ ಅನ್ಸುತ್ತೆ ಅಂತ ರೇಗ್ತಾನೆ. ಆಗ ಆ ಸುಲೇಮಾನ್, ನಾನ್ ಯಾಕೆ ಆ ರೀತಿ ಮಾಡ್ತೀನಿ, ನನಗೇನಾದ್ರೂ ಹುಚ್ಚು ಹಿಡಿದಿದ್ಯಾ ಅಂತ ಹೇಳುತ್ತಿರುವಾಗಲೇ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಈಗ ಬೇರೆ ದಾರಿ ಇಲ್ಲದೆ ಮತ್ತೆ ಮೂವರು ಅದೇ ಮನೆಯ ಒಳಗಡೆ ಓಡಿ ಬರ್ತಾರೆ. ಈಗ ಸುಲೇಮಾನ್ ಹೇಳ್ತಾನೆ, ನೋಡ್ದ ರವಿ, ಈ ಮಳೆಯನ್ನ ಕೂಡ ನಾನೇ ಬರ್ಸೋದಕ್ಕೆ ಸಾಧ್ಯನಾ, ಇದೆಲ್ಲ ಕೂಡ ಒಂದು ಕೋಇನ್ಸಿಡೆನ್ಸ್ ಅಷ್ಟೇ ಅಂತ ಹೇಳ್ತಾನೆ. ಮುಂದುವರೆದು, ನೀವಿಬ್ಬರು ಈ ಬಂಗಲೆಯಿಂದ ಯಾಕೆ ಬೇಗ ಹೋಗ್ಬೇಕು ಅಂತ ಅಂದುಕೊಳ್ತಿದ್ದೀರಾ ಅಂತ ನನಗೆ ಗೊತ್ತಿದೆ. ಬೆಳಿಗ್ಗೆ ನನ್ನ ಹೆಂಡತಿ ಹೆಲೆನ್ ನಡೆದುಕೊಂಡ ರೀತಿಯನ್ನ ನೋಡಿ ನಿಮಗೆ ತುಂಬಾನೇ ಆಶ್ಚರ್ಯ ಆಗಿದೆ ಅಲ್ವಾ? ಅದಕ್ಕೆ ಕಾರಣ ನಮ್ಮ ಮಗ ನಮ್ಮಿಬ್ಬರನ್ನ ಬಿಟ್ಟು ಹೋಗಿದ್ದು ಅಂತ ಹೇಳ್ತಾ ಅವರಿಬ್ಬರನ್ನ ಕರೆದುಕೊಂಡು ಒಂದು ರೂಮ್ಗೆ ಹೋಗಿ ಒಂದು ಫೋಟೋವನ್ನ ತೋರಿಸ್ತಾನೆ. ಆ ಫೋಟೋವನ್ನ ನೋಡಿದ ರವಿ ಹಾಗೂ ಶ್ವೇತಾ ಒಂದೇ ಸರಿ ಶಾಕ್ ಆಗಿ ಬಿಡ್ತಾರೆ. ಯಾಕಂದ್ರೆ ಆ ಸುಲೇಮಾನ್ ಹಾಗೂ ಹೆಲೆನ್ ನ ಮಗ ನೋಡೋದಕ್ಕೆ ಸೇಮ್ ರವಿಯ ರೀತಿನೇ ಇರ್ತಾನೆ. ನಿನ್ನೆ ರೆಸ್ಟೋರೆಂಟ್ ನಲ್ಲಿ ನಿನ್ನನ್ನ ನೋಡಿದ ನನ್ನ ಹೆಂಡತಿ ನಿನ್ನನ್ನ ತನ್ನ ಸ್ವಂತ ಮಗನೇ ಅಂತ ಅಂದುಕೊಳ್ತಿದ್ದಾಳೆ. ಇದೇ ಕಾರಣಕ್ಕೆ ಯಾಕೆ ನೀವು ನಿನ್ನೆಯಿಂದ ಈ ಮನೆಯಿಂದ ಹೋಗ್ತೀವಿ ಅಂತ ಹೇಳ್ದಾಗ್ಲೆಲ್ಲ ಬಂದು ನಿಮ್ಮನ್ನ ತಡೀತಿದ್ದಾಳೆ. ನಮ್ಮಿಬ್ಬರ ಮಗ ನಮ್ಮಿಂದ ದೂರ ಆಗಿದ್ದಾನೆ, ನೀನು ನಮ್ಮಿಬ್ಬರ ಮಗನ ಹಾಗೆ ಇದೇ ಮನೆಯಲ್ಲಿ ಇದ್ದು ಬಿಡು. ಆಗ ನನ್ನ ಹೆಂಡತಿ ಹೆಲೆನ್ ಕೂಡ ತುಂಬಾನೇ ಖುಷಿ ಪಡ್ತಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ರವಿ ಹಾಗೂ ಶ್ವೇತಾಗೆ ಮತ್ತಷ್ಟು ಶಾಕ್ ಆಗುತ್ತೆ. ಅಂಕಲ್, ನಿಮಗೇನಾದ್ರೂ ತಲೆ ಕೆಟ್ಟಿದ್ಯಾ? ನನಗೆ ಅರ್ಥವಾಗ್ತಿದೆ ನಿಮ್ಮಿಬ್ಬರ ಪರಿಸ್ಥಿತಿ ಏನು ಅಂತ. ಆದ್ರೆ ನಾನು ಹೇಗೆ ನಿಮ್ಮ ಮಗನಾಗಿ ಈ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಅಂತ ಹೇಳುತ್ತಿರುವಾಗಲೇ ಶ್ವೇತಾ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಇದನ್ನ ನೋಡಿದ ರವಿಗೆ ಮತ್ತಷ್ಟು ಶಾಕ್ ಆಗಿ ತನ್ನ ಹೆಂಡತಿಯನ್ನ ಎಬ್ಬಿಸೋದಕ್ಕೆ ಅಂತ ಹೋಗುವಷ್ಟರಲ್ಲಿ ಆತ ಕೂಡ ಮೂರ್ಛೆ ಹೋಗಿ ಬಿದ್ದು ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ರವಿಗೆ ಎಚ್ಚರವಾದಾಗ ಶಾಕಿಂಗ್ಲಿ ಅವನನ್ನ ಒಂದು ರೂಮ್ ನಲ್ಲಿ ಒಂದು ಚೇರ್ಗೆ ಕಟ್ಟಿ ಹಾಕಿರಲಾಗಿರುತ್ತೆ. ಸ್ವಲ್ಪ ಸಮಯದ ನಂತರ ಆ ರೂಮ್ಗೆ ಬಂದ ಸುಲೇಮಾನ್ ತನ್ನ ಮಗನ ಫೋಟೋವನ್ನ ರವಿಗೆ ತೋರಿಸುತ್ತಾ, ರವಿ, ನಿನಗೆ ಬೇರೆ ಆಪ್ಷನ್ ಇಲ್ಲ, ನೀನು ನಮ್ಮ ಮಗನ ಹಾಗೆ ಇದೇ ಮನೆಯಲ್ಲಿ ಇರಬೇಕು ಅಷ್ಟೇ. ಈ ದಿನ ರಾತ್ರಿ ನೀನು ನಮ್ಮ ಮಗನಾಗಿ ನಮ್ಮ ಜೊತೆ ಡಿನ್ನರ್ ಅನ್ನ ಮಾಡ್ಲೇಬೇಕು. ಒಂದು ವೇಳೆ ನೀನು ನಾವು ಹೇಳಿದ ಹಾಗೆ ಮಾಡ್ಲಿಲ್ಲ ಅಂದ್ರೆ ನಿನ್ನ ಹೆಂಡತಿಯನ್ನ ಇದೇ ಮನೆಯಲ್ಲಿ ಕೂಡಿ ಹಾಕಿದ್ದೀವಿ, ಆಕೆಗೆ ನಾವು ಏನ್ ಮಾಡ್ತೀವೋ ಗೊತ್ತಿಲ್ಲ ಅಂತ ಹೆದರಿಸುತ್ತಾನೆ. ಈಗ ರವಿಗೆ ಇವರಿಬ್ಬರು ಯಾರು, ಇಲ್ಲೇನೋ ನಡೀತಿದೆ ಅಂತ ತುಂಬಾನೇ ತಲೆ ಕೆಡುತ್ತೆ. ಕೊನೆಗೆ ತನ್ನ ಹೆಂಡತಿಯನ್ನ ಉಳಿಸಿಕೊಳ್ಳೋದಕ್ಕೆ ಅಂತ ಅವರಿಬ್ಬರು ಹೇಳಿದ ಹಾಗೆ ಅವರ ಜೊತೆ ಡಿನ್ನರ್ ಮಾಡ್ತಾ ಕೂತಿರ್ತಾನೆ. ಡಿನ್ನರ್ ಮಾಡ್ತಿದ್ದಾಗ ಹೆಲೆನ್ ವಿಚಿತ್ರವಾಗಿ ನಗ್ತಾ, ಈ ರವಿನೇ ನನ್ನ ಮಗ ಅಂತ ಹೇಳ್ತಾ ಅವನಿಗೆ ಕೈತೂತನ್ನ ಕೊಡ್ತಿರ್ತಾಳೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಈ ಸುಲೇಮಾನ್ ಶ್ವೇತಾಳನ್ನ ಕೂಡ ಒಂದು ರೂಮ್ ನಲ್ಲಿ ಕಟ್ಟಿ ಹಾಕಿರೋದನ್ನ ನಾವು ನೋಡ್ತೀವಿ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ರವಿಯ ತಂದೆ ತಾಯಿ, ನಮ್ಮ ಮಗ ಹಾಗೂ ಸೊಸೆ ಟ್ರಿಪ್ಗೆ ಅಂತ ಹೋಗಿ ಆಗಲೇ 3 ದಿನ ಆಯ್ತು, ಇನ್ನು ಕೂಡ ಅವರು ವಾಪಸ್ ಬಂದಿಲ್ವಲ್ಲ ಅಂತ ಅವನ ಮೊಬೈಲ್ ನಂಬರ್ಗೆ ಕಾಲ್ ಮಾಡ್ತಾರೆ. ಆದ್ರೆ ರವಿ ಹಾಗೂ ಶ್ವೇತಾ ಇಬ್ಬರ ಮೊಬೈಲ್ ನಂಬರ್ ಕೂಡ ನಾಟ್ ರೀಚಬಲ್ ಬರ್ತಿರುತ್ತೆ. ತುಂಬಾನೇ ಟೆನ್ಷನ್ ಆದ ಇವರಿಬ್ಬರು ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರಿಬ್ಬರ ಮಿಸ್ಸಿಂಗ್ ಕೇಸ್ ಅನ್ನ ಫೈಲ್ ಮಾಡ್ತಾರೆ. ರವಿಯ ತಂದೆ ತಾಯಿ ಕಂಪ್ಲೇಂಟ್ ಅನ್ನ ಬರೆಸಿ ಅಲ್ಲಿಂದ ಹೋದ ನಂತರ ಮಧ್ಯಾಹ್ನ ಸಬ್ ಇನ್ಸ್ಪೆಕ್ಟರ್ ಬರ್ತಾನೆ. ರವಿ ಹಾಗೂ ಶ್ವೇತಾ ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿ ಅವರ ಫೋಟೋವನ್ನ ನೋಡ್ತಾನೆ. ಇವರಿಬ್ಬರನ್ನ ಈ ಹಿಂದೆ ನಾನು ಎಲ್ಲೋ ನೋಡಿದ್ದೀನಲ್ಲ ಅಂತ ನೆನಪು ಮಾಡಿಕೊಂಡಾಗ ಆ ದಿನ ರೆಸ್ಟೋರೆಂಟ್ ನ ಬಳಿ ಇವರನ್ನೇ ನಾನು ಡ್ರಾಪ್ ಮಾಡಿದ್ದು ಅಂತ ನೆನಪಾಗುತ್ತೆ. ತಕ್ಷಣವೇ ಆ ಸಬ್ ಇನ್ಸ್ಪೆಕ್ಟರ್ ತನ್ನ ಟೀಮ್ ನನ್ನ ಕರೆದುಕೊಂಡು ಆ ದಿನ ರೆಸ್ಟೋರೆಂಟ್ ನ ಬಳಿ ಡ್ರಾಪ್ ಮಾಡಿದ್ದ ಅಲ್ವಾ, ಅಲ್ಲಿಗೆ ಬಂದು ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ ಅನ್ನ ಚೆಕ್ ಮಾಡಿದ್ರೆ ಶಾಕಿಂಗ್ಲಿ ಆ ದಿನದ ಸಿಸಿಟಿವಿ ಫುಟೇಜ್ ಇರೋದೇ ಇಲ್ಲ. ಕೇವಲ ಆ ದಿನದ ಸಿಸಿಟಿವಿ ಫುಟೇಜ್ ಮಾತ್ರ ಯಾಕಿಲ್ಲ ಅಂತ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಅದನ್ನ ಯಾರೋ ಡಿಲೀಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಆ ಸುಲೇಮಾನ್ ರವಿಯನ್ನ ಕರೆದುಕೊಂಡು ಬಂದು ಒಂದು ರೂಮ್ ನಲ್ಲಿ ಲಾಕ್ ಮಾಡ್ತಾನೆ. ಈಗ ಇಲ್ಲಿಂದ ಹೇಗಾದ್ರೂ ಮಾಡಿ ನಾನು ಹಾಗೂ ನನ್ನ ಹೆಂಡತಿ ತಪ್ಪಿಸಿಕೊಳ್ಳಬೇಕಲ್ಲ ಅಂತ ನೋಡ್ತಿದ್ದಾಗ
ಆ ರೂಮ್ ನ ಮೇಲ್ಗಡೆ ಒಂದು ಕಿಟಕಿ ಇರೋದು ಕಾಣಿಸುತ್ತೆ. ಕಷ್ಟಪಟ್ಟು ಆ ಕಿಟಕಿ ಮೂಲಕ ಕೆಳಗಡೆ ಜಂಪ್ ಮಾಡ್ತಾನೆ. ಆದ್ರೆ ಆ ಸೌಂಡ್ ನಿಂದ ಆ ಸುಲೇಮಾನ್ಗೆ ಎಚ್ಚರವಾಗಿ ಬಿಡುತ್ತೆ. ತಕ್ಷಣವೇ ಆತ ತನ್ನ ಬಳಿ ಇದ್ದ ಗನ್ ಅನ್ನ ತೆಗೆದುಕೊಂಡು ರೂಮ್ಗೆ ಬಂದು ನೋಡಿದ್ರೆ ರವಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ರವಿ ಆ ರೂಮ್ ನಿಂದ ಹೊರಗಡೆ ಏನೋ ಬಂದಿದ್ದಾನೆ. ಆದ್ರೆ ಆ ಬಂಗಲೆಯ ಮೇನ್ ಡೋರ್ ಲಾಕ್ ಆಗಿದೆ. ಆತ ನಾನು ಕೀ ಓಪನ್ ಮಾಡದೆ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡ ಸುಲೇಮಾನ್ ಆ ಮನೆಯ ಕರೆಂಟ್ ಅನ್ನ ಆಫ್ ಮಾಡಿಬಿಡ್ತಾನೆ. ಈ ಕಡೆ ರವಿಗೆ ಕತ್ತಲಾಗಿದ್ದ ಕಾರಣ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗದೆ ಜೋರಾಗಿ ಶಬ್ದ ಮಾಡಿಬಿಡ್ತಾನೆ. ಆ ಶಬ್ದ ಯಾವ ಕಡೆ ಬರ್ತಿದೆ ಅಂತ ಪತ್ತೆ ಹಚ್ಚಿದ ಸುಲೇಮಾನ್ ಅಲ್ಲಿಗೆ ಹೋಗಿ ರವಿಗೆ ಸರಿಯಾಗಿ ಹೊಡೆದು ಆತ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾನೆ. ಮತ್ತೊಂದು ಕಡೆ ಈ ಸುಲೇಮಾನ್ ಶ್ವೇತಾಳನ್ನ ಒಂದು ರೂಮ್ ನಲ್ಲಿ ಕುರ್ಚಿಗೆ ಕಟ್ಟಿ ಹಾಕಿದ್ದ ಅಲ್ಪ. ಆಕೆ ಅಲ್ಲೇ ಬಿದ್ದಿದ್ದ ಒಂದು ಬ್ಲೇಡ್ ಅನ್ನ ತೆಗೆದುಕೊಂಡು ತನಗೆ ಕಟ್ಟಿದ್ದ ಹಗ್ಗವನ್ನ ಕತ್ತರಿಸಿ ಆ ರೂಮ್ ನ ಡೋರ್ ಅನ್ನ ಓಪನ್ ಮಾಡಿ ಹೊರಗಡೆ ಬರ್ತಾಳೆ. ಮತ್ತೊಂದು ಕಡೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ರವಿಗೆ ಎಚ್ಚರವಾಗಿ ಆತ ಸುಲೇಮಾನ್ಗೆ ಸರಿಯಾಗಿ ಹೊಡೆದು ಆ ಬಂಗಲೆಯಿಂದ ಹೊರಗಡೆ ಬಂದು ಓಡೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಬಾಗಿಲು ಓಪನ್ ಆಗಿದ್ದ ಕಾರಣ ಶ್ವೇತಾ ಕೂಡ ಆ ಬಂಗಲೆಯಿಂದ ತಪ್ಪಿಸಿಕೊಂಡು ಹೊರಗಡೆ ಬರ್ತಾಳೆ. ಈಗ ರವಿ ಹಾಗೂ ಶ್ವೇತಾ ಒಟ್ಟಿಗೆ ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಓಡೋದಕ್ಕೆ ಶುರು ಮಾಡ್ತಾರೆ. ಇನ್ನೇನು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಅನ್ನುವಾಗ ಶಾಕಿಂಗ್ಲಿ ಸುಲೇಮಾನ್ ತನ್ನ ಬಳಿ ಇದ್ದ ಗನ್ ನಿಂದ ಶ್ವೇತಾಗೆ ಶೂಟ್ ಮಾಡಿಬಿಡ್ತಾನೆ. ಅದೇ ಸಮಯಕ್ಕೆ ರವಿ ಹಾಗೂ ಶ್ವೇತಾಳ ಟವರ್ ಲೊಕೇಶನ್ ಅನ್ನ ಟ್ರೇಸ್ ಔಟ್ ಮಾಡ್ತಾ ಅಲ್ಲಿಗೆ ಬಂದ ಪೊಲೀಸರು ಈ ಸುಲೇಮಾನ್ ಅವರಿಬ್ಬರ ಮೇಲೆ ಫೈರ್ ಮಾಡ್ತಿರೋದನ್ನ ನೋಡಿ ತನ್ನ ಬಳಿ ಇದ್ದ ಗನ್ ನಿಂದ ಅವರಿಗೆ ಪಾಯಿಂಟ್ ಮಾಡಿ ಸರೆಂಡರ್ ಆಗೋದಕ್ಕೆ ಹೇಳ್ತಾರೆ. ಆದ್ರೆ ಸುಲೇಮಾನ್ ಪೊಲೀಸರ ಮಾತನ್ನ ಕೇಳದೆ ತನ್ನ ಬಳಿ ಇದ್ದ ಗನ್ ನಿಂದ ಅವನಿಗೇನೆ ಶೂಟ್ ಮಾಡಿಬಿಡ್ತಾನೆ. ತಕ್ಷಣವೇ ಅಲ್ಲೇ ಇದ್ದ ರವಿ ಪೊಲೀಸರ ಆ ಗನ್ ಅನ್ನ ತೆಗೆದುಕೊಂಡು ಸುಲೇಮಾನ್ಗೆ ಕಡೆಗೂ ಶೂಟ್ ಮಾಡಿ ಸಾಯಿಸಿಬಿಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಹೆಲನ್ ಮತ್ತೆ ವಿಚಿತ್ರವಾಗಿ ನಗುತ್ತಾ ನನ್ನ ಮಗನನ್ನ ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಾ ಅಂತ ಪೊಲೀಸರನ್ನ ಕೇಳ್ತಿರ್ತಾಳೆ. ಮತ್ತೊಂದು ಕಡೆ ತನ್ನ ಹೆಂಡತಿ ಈ ಶೂಟ್ಔಟ್ ನಲ್ಲಿ ಸತ್ತು ಹೋದುದನ್ನ ನೋಡಿದ ರವಿ ತುಂಬಾನೇ ಎಮೋಷನಲ್ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಕೆಲವು ದಿನಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ತನ್ನ ಹೆಂಡತಿಯನ್ನ ಕಳೆದುಕೊಂಡಿದ್ದ ರವಿ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾನೆ. ಹೀಗಿದ್ದರೂ ಕೂಡ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದ ಹೆಲೆನ್ ಅನ್ನ ನೋಡೋದಕ್ಕೆ ರವಿ ಬರ್ತಾನೆ. ಆಕೆಯನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿ ಟ್ರೀಟ್ಮೆಂಟ್ ಅನ್ನ ಕೊಡಿಸುತ್ತಿದ್ದ ಈ ರವಿಯನ್ನ ನೋಡಿದ ಆ ಡಾಕ್ಟರ್ ನೀವು ಆಕೆಯ ಮಗನ ಅಂತ ಕೇಳ್ತಾರೆ. ಅದಕ್ಕೆ ರವಿ ಇಲ್ಲ ಸರ್, ನಾನು ಆಕೆಯ ಮಗ ಅಲ್ಲ, ಆದ್ರೆ ಮಗನ ರೀತಿ ಅಂತ ಹೇಳ್ತಾನೆ. ಮುಂದುವರಿದು ಆ ಡಾಕ್ಟರ್ ನೀವು ಹೆಲೆನ್ ಅನ್ನ ಮನೆಗೆ ಡಿಸ್ಚಾರ್ಜ್ ಮಾಡಿಸಿಕೊಂಡು ಹೋಗಬಹುದು, ಆದರೆ ಒಂದು ವಿಷಯವನ್ನ ಮಾತ್ರ ನೆನಪಿಟ್ಟುಕೊಳ್ಳಿ, ಆಕೆಗೆ ತನ್ನ ಜೀವನದಲ್ಲಿ ಹಿಂದೆ ನಡೆದ ಯಾವುದೇ ದುರ್ಘಟನೆಗಳು ಕೂಡ ನೆನಪಿಗೆ ಬರೋ ಹಾಗಿಲ್ಲ. ಆಕೆಗೆ ತನ್ನ ಮಗ ತನ್ನನ್ನ ಬಿಟ್ಟು ಇನ್ನು ಮುಂದೆ ಎಲ್ಲಿಗೂ ಕೂಡ ಹೋಗೋ ಹಾಗಿಲ್ಲ ಅನ್ನುವ ರೀತಿ ನೀವು ನಡೆದುಕೊಳ್ಳಬೇಕು ಅಂತ ಹೇಳ್ತಾನೆ. ಅದೇ ದಿನ ರವಿ ಹೆಲನ್ ಅನ್ನ ಡಿಸ್ಚಾರ್ಜ್ ಮಾಡಿಸಿಕೊಂಡು ಅದೇ ರೋಸ್ ವಿಲ್ಲಾಗೆ ಕರೆದುಕೊಂಡು ಹೋಗ್ತಾನೆ. ದಿನಗಳು ಕಳೆದಂತೆ ಆಕೆ ಚೇತರಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಹೆಲನ್ ಅನ್ನ ನೋಡಿಕೊಳ್ಳೋದಕ್ಕೆ ಯಾರು ಕೂಡ ಇಲ್ಲದ ಕಾರಣ ರವಿನೇ ಮುಂದೆ ನಿಂತು ಆಕೆಯನ್ನ ನೋಡಿಕೊಳ್ತಿರ್ತಾನೆ. ಮತ್ತೊಂದು ಕಡೆ ಒಬ್ಬ ಕಾನ್ಸ್ಟೇಬಲ್ ಶ್ವೇತಾಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತಂದು ಆ ಸಬ್ ಇನ್ಸ್ಪೆಕ್ಟರ್ಗೆ ಕೊಡ್ತಾನೆ. ಆ ರಿಪೋರ್ಟ್ ಅನ್ನ ಓದುತ್ತಿದ್ದ ಹಾಗೆ ಸಬ್ ಇನ್ಸ್ಪೆಕ್ಟರ್ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ತಕ್ಷಣವೇ ಆತ ರೋಸ್ ವಿಲ್ಲಾಗೆ ಹೊರಟು ಬರ್ತಾನೆ. ಸ್ನೇಹಿತರೆ, ಈಗಲೇ ಚಿತ್ರದಲ್ಲಿ ಒಂದು ಮೇಜರ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ರವಿ ಆ ದಿನ ನೀನು ಹಾಗೂ ನಿನ್ನ ಹೆಂಡತಿ ಶ್ವೇತಾ ಈ ಬಂಗಲೆಯಿಂದ ತಪ್ಪಿಸಿಕೊಂಡು ಹೋಗ್ತಿದ್ದಾಗ ಸುಲೇಮಾನ್ ಹಿಂದಿನಿಂದ ಶೂಟ್ ಮಾಡಿ ಅವಳನ್ನ ಸಾಯಿಸಲಿಲ್ಲ. ಬದಲಿಗೆ ಶ್ವೇತಾಳಿಗೆ ಯಾರೋ ಮೇಲಿನಿಂದ ಗನ್ ಫೈರ್ ಮಾಡಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬಂದಿದೆ. ನನ್ನ ಪ್ರಕಾರ ಆ ಬಂಗಲೆಯ ಮೇಲಿನ ರೂಮ್ ನ ಕಿಟಕಿಯಿಂದ ಯಾರೋ ಶೂಟ್ ಮಾಡಿದ್ದಾರೆ ಅಂತ ಅದರ ಕಡೆ ತೋರಿಸುತ್ತಾನೆ. ಇದನ್ನ ಕೇಳಿದ ರವಿಗೆ ತುಂಬಾನೇ ಶಾಕ್ ಆಗುತ್ತೆ. ತಕ್ಷಣವೇ ಆ ಸಬ್ ಇನ್ಸ್ಪೆಕ್ಟರ್ ಹಾಗೂ ರವಿ ಸುಲೇಮಾನ್ ಅವತ್ತು ತೋರಿಸಿದ್ದ ಹಳೆಯ ಫೋಟೋಗಳನ್ನ ಇಟ್ಟಿದ್ದ ಆ ರೂಮ್ಗೆ ಬರ್ತಾರೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸುಲೇಮಾನ್ ಆ ದಿನ ತೋರಿಸಿದ್ದ ಫೋಟೋಸ್ ಗಳನ್ನ ಇಟ್ಟಿದ್ದ ಆ ಟ್ರಂಕ್ ಅನ್ನ ಓಪನ್ ಮಾಡಿ ನೋಡಿದ್ರೆ ತುಂಬಾನೇ ಫೋಟೋಸ್ ಗಳು ಕಾಣಿಸುತ್ತವೆ. ಅಲ್ಲಿದ್ದ ಹಲವಾರು ಫೋಟೋಸ್ ಗಳನ್ನ ತೆಗೆದುಕೊಂಡು ನೋಡಿದಾಗ ಶಾಕಿಂಗ್ಲಿ ಒಂದೊಂದು ಫೋಟೋದಲ್ಲೂ ಕೂಡ ಸುಲೇಮಾನ್ ಹಾಗೂ ಹೆಲೆನ್ ಜೊತೆ ಬೇರೆ ಬೇರೆ ಹುಡುಗರು ಇರ್ತಾರೆ. ಇದರರ್ಥ ಸುಲೇಮಾನ್ ಹಾಗೂ ಹೆಲೆನ್ ರವಿಗೆ ಒಂದು ಫೋಟೋವನ್ನ ತೋರಿಸಿ ನನ್ನ ಮಗ ನೋಡೋದಕ್ಕೆ ತೇಟ್ ನಿನ್ನ ರೀತಿನೇ ಇದ್ದ ಅಂತ ಹೇಳಿದ್ರು ಅಲ್ವಾ. ಅದೇ ರೀತಿ ಹಲವಾರು ಹುಡುಗರಿಗೆ ಇವರು ಮೋಸ ಮಾಡಿದ್ದಾರೆ ಅಂತ ಅರ್ಥವಾಗುತ್ತೆ. ಇದನ್ನ ನೋಡಿದ ಆ ಸಬ್ ಇನ್ಸ್ಪೆಕ್ಟರ್ ಹಾಗೂ ರವಿಗೆ ಒಂದೇ ಸಾರಿ ಶಾಕ್ ಆಗಿ ಹೋಗುತ್ತೆ. ತಕ್ಷಣವೇ ಅವರು ಹೆಲೆನ್ ಬಳಿ ಬರ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಒಂದು ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಸ್ನೇಹಿತರೆ, ಈ ಹೆಲೆನ್ ಹಾಗೂ ಸುಲೇಮಾನ್ಗೆ ಫ್ರಾನ್ಸಿಸ್ ಎಂಬ ಒಬ್ಬ ಮಗ ಇರ್ತಾನೆ. ಆದರೆ ಆತ ಬೆಳೆದು ದೊಡ್ಡವನಾಗಿ ಕಾಲೇಜ್ಗೆ ಹೋಗ್ತಿದ್ದಾಗ ಒಬ್ಬಳು ಹುಡುಗಿಯನ್ನ ಪ್ರೀತಿ ಮಾಡಿ ಮನೆ ಬಿಟ್ಟು ಹೊರಟು ಹೋಗಿರ್ತಾನೆ. ತಾನು ತುಂಬಾನೇ ಪ್ರೀತಿ ಮಾಡ್ತಿದ್ದ ತನ್ನ ಮಗ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಗೊತ್ತಾಗಿ ಈ ಹೆಲೆನ್ ಒಂದು ರೀತಿ ಡಿಪ್ರೆಷನ್ಗೆ ಒಳಗಾಗಿರ್ತಾಳೆ. ಹೀಗೆ ದಿನಗಳು ಕಳೆದಂತೆ ಹೆಲೆನ್ಗೆ ಆ ಡಿಪ್ರೆಷನ್ ಜಾಸ್ತಿಯಾಗಿ ತನ್ನ ಮಗ ತನ್ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ, ಆತ ತನ್ನ ಜೊತೆನೆ ಇದ್ದಾನೆ ಅನ್ನುವ ರೀತಿ ಹೆಲುಸಿನೇಷನ್ ಸ್ಟಾರ್ಟ್ ಆಗಿರುತ್ತೆ. ಒಂದು ದಿನ ಸುಲೇಮಾನ್ ಈಕೆಯನ್ನ ಕರೆದುಕೊಂಡು ಬೀಚ್ಗೆ ವಾಕಿಂಗ್ ಅಂತ ಹೋದಾಗ ಆಕೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿರ್ತಾಳೆ.
ಆಗ ಅಲ್ಲೇ ವಾಕ್ ಮಾಡ್ತಿದ್ದ ಒಬ್ಬ ಹುಡುಗ ತಕ್ಷಣವೇ ಅಲ್ಲಿಗೆ ಬಂದು ಹೆಲನ್ಲನ್ನ ಆಸ್ಪತ್ರೆಗೆ ಸಾಗಿಸೋದಕ್ಕೆ ಸಹಾಯ ಮಾಡಿರ್ತಾನೆ. ತಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಆ ಹುಡುಗ ಬಂದು ಸಹಾಯ ಮಾಡಿದ್ದಂತ ಗೊತ್ತಾಗಿ ಹೆಲನ್ ಅವನನ್ನ ಒಂದು ದಿನ ಊಟಕ್ಕೆ ಕರೆದಿರ್ತಾಳೆ. ಆ ಹುಡುಗ ಊಟ ಮಾಡಿ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಹೆಲನ್ ಅವನನ್ನ ತಡೆದು, ನೀನು ನೋಡೋದಕ್ಕೆ ನಮ್ಮ ಮಗನ ರೀತಿನೇ ಇದೆಯಾ, ನಮ್ಮ ಜೊತೆನೆ ಇದ್ದು ಬಿಡು ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿಕೊಳ್ತಾಳೆ. ಇವರಿಬ್ಬರ ಈ ವಿಚಿತ್ರವಾದ ವರ್ತನೆಯನ್ನ ನೋಡಿದ ಆ ಹುಡುಗ ಹೆದರಿಕೊಂಡು ತಕ್ಷಣವೇ ಅಲ್ಲಿಂದ ಹೊರಡ್ತಾನೆ. ಆದ್ರೆ ಹೆಲೆನ್ ಅವನನ್ನ ತಡೆಯೋದಕ್ಕೆ ಅಂತ ಹೋಗಿ ಅಲ್ಲೇ ಇದ್ದ ಒಂದು ಹೂವಿನ ಪಾಟ್ ನಿಂದ ಅವನ ತಲೆಗೆ ಹೊಡೆದು ಸಾಯಿಸಿ ಬಿಡ್ತಾಳೆ. ಶಾಕಿಂಗ್ಲಿ ಸುಲೇಮಾನ್ ಈ ವಿಷಯವನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದನ್ನ ಬಿಟ್ಟು ತನ್ನ ಹೆಂಡತಿಯ ಮೇಲಿದ್ದ ಪ್ರೀತಿಗೆ ಆ ಹುಡುಗನ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಮನೆಯ ಹಿಂದೆ ಹೂತು ಹಾಕ್ತಾನೆ. ಇದಾಗಿ ಕೆಲವು ದಿನಗಳ ನಂತರ ಇವರಿಬ್ಬರು ಎಲ್ಲಿಗೋ ಹೋಗ್ತಿದ್ದಾಗ ದಾರಿ ಮಧ್ಯದಲ್ಲಿ ಇವರ ಕಾರ್ ಕೆಟ್ಟು ಹೋಗುತ್ತೆ. ಅದೇ ರಸ್ತೆಯಲ್ಲಿ ಹಾದು ಹೋಗ್ತಿದ್ದ ಒಬ್ಬ ಹುಡುಗ ಇವರ ಕಾರು ಕೆಟ್ಟಿರೋದನ್ನ ನೋಡಿ ಕಾರನ್ನ ಸ್ಟಾಪ್ ಮಾಡಿ ಇವರಿಗೆ ಸಹಾಯ ಮಾಡ್ತಾನೆ. ಈಗ ಮತ್ತದೆ ಸೇಮ್ ಪ್ಯಾಟರ್ನ್. ಇವರಿಬ್ಬರು ಆ ಹುಡುಗನಿಗೆ ತಮ್ಮ ಮಗನಾಗಿ ತಮ್ಮ ಜೊತೆನೆ ಇರು ಅಂತ ಹೇಳ್ತಾರೆ. ಆ ಹುಡುಗ ಕೂಡ ಇವರಿಬ್ಬರ ಬಿಹೇವಿಯರ್ ಅನ್ನ ನೋಡಿ ಗಾಬರಿಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಿದ್ದಾಗ ಸುಲೇಮಾನ್ ಅವನಿಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ನಂತರ ಆ ಹುಡುಗನ ಡೆಡ್ ಬಾಡಿಯನ್ನ ಕೂಡ ತೆಗೆದುಕೊಂಡು ಹೋಗಿ ತಮ್ಮ ಮನೆಯ ಹಿಂದೆ ಹೂತು ಹಾಕ್ತಾನೆ ಹಾಗೂ ಸಮಾಧಿಯ ಮೇಲೆ ಒಂದು ರೋಸ್ ಗಿಡವನ್ನ ನೆಡ್ತಾನೆ. ಇದೇ ಸೀನನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು. ಸ್ನೇಹಿತರೆ, ಆ ಸಬ್ ಇನ್ಸ್ಪೆಕ್ಟರ್ ಹಾಗೂ ರವಿಗೆ ಒಂದು ಹಳೆಯ ಟ್ರಂಕ್ ನಲ್ಲಿ ಸಾಕಷ್ಟು ಫೋಟೋಸ್ಗಳು ಸಿಕ್ಕಿದ್ವು ಅಲ್ವಾ. ಅವುಗಳ ಕಥೆ ಏನು ಅಂದ್ರೆ, ಈ ಹೆಲೆನ್ ಹಾಗೂ ಸುಲೇಮಾನ್ ತಮ್ಮ ಮನೆಗೆ ಊಟಕ್ಕೆ ಅಂತ ಕರೆಯುತ್ತಿದ್ದ ಆ ಹುಡುಗರ ಫೋಟೋಗಳನ್ನ ಶುರುವಿನಲ್ಲೇ ಕ್ಯಾಪ್ಚರ್ ಮಾಡಿಕೊಳ್ತಿರ್ತಾರೆ. ನಂತರ ಸುಲೇಮಾನ್ ಆ ಫೋಟೋವನ್ನ ಎಡಿಟ್ ಮಾಡಿ ತನ್ನ ಮಗನ ಮುಖವಿದ್ದ ಆ ಜಾಗಕ್ಕೆ ಆಗ ಯಾವ ಹುಡುಗ ಮನೆಗೆ ಬಂದಿರ್ತಾನೋ ಆ ಹುಡುಗನ ಮುಖವನ್ನ ರೀಪ್ಲೇಸ್ ಮಾಡ್ತಿರ್ತಾನೆ. ಸ್ನೇಹಿತರೆ, ನಿಮಗೆ ನೆನಪಿದ್ರೆ ರವಿ ಹಾಗೂ ಶ್ವೇತಾ ಆ ಮನೆಗೆ ಬಂದಾಗ ಅವರು ಒಳಗಡೆ ಬರ್ತಿದ್ದ ಹಾಗೆ ಈ ಸುಲೇಮಾನ್ ಅವರನ್ನ ನಿಲ್ಲಿಸಿ ಒಂದು ಗ್ರೂಪ್ ಫೋಟೋವನ್ನ ತೆಗೆದಿರ್ತಾನೆ. ಆ ಫೋಟೋದ ಸಹಾಯದಿಂದಾನೆ ತಮ್ಮ ಮಗನ ಫೋಟೋವನ್ನ ಎಡಿಟ್ ಮಾಡಿ ಈ ರವಿ ನೋಡೋದಕ್ಕೆ ತಮ್ಮ ಮಗನ ರೀತಿನೇ ಇದ್ದಾನೆ ಅಂತ ಆ ಫೋಟೋವನ್ನ ತೋರಿಸಿ ನಂಬಿಸಿರ್ತಾನೆ. ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ, ಸಬ್ ಇನ್ಸ್ಪೆಕ್ಟರ್ ಆ ದಿನ ಆ ರೆಸ್ಟೋರೆಂಟ್ಗೆ ಹೋಗಿ ನೋಡಿದಾಗ ಸಿಸಿಟಿವಿ ಫುಟೇಜ್ ಡಿಲೀಟ್ ಆಗಿತ್ತು ಅಲ್ವಾ. ಆ ಸಿಸಿಟಿವಿ ಫುಟೇಜ್ ಅನ್ನ ಕೂಡ ಈ ಸುಲೇಮಾನೆ ಡಿಲೀಟ್ ಮಾಡಿರ್ತಾನೆ. ಈಗ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಅಲ್ಟಿಮೇಟ್ ಟ್ವಿಸ್ಟ್ ಏನು ಗೊತ್ತಾ? ಆ ದಿನ ರವಿ ಹಾಗೂ ಶ್ವೇತಾ ಮನೆಯಿಂದ ತಪ್ಪಿಸಿಕೊಂಡು ಓಡ್ತಿದ್ದಾಗ ಸುಲೇಮಾನ್ ಹಿಂದಿನಿಂದ ಬಂದು ಅವರಿಗೆ ತನ್ನ ಬಳಿ ಇದ್ದ ಗನ್ನಿಂದ ಶೂಟ್ ಮಾಡುವ ರೀತಿ ಹೆದರಿಸಿರ್ತಾನೆ ಅಷ್ಟೇ. ಆದ್ರೆ ಶ್ವೇತಾಳಿಗೆ ಮೇಲಿನ ರೂಮ್ ನ ಕಿಟಕಿಯ ಮೂಲಕ ಶೂಟ್ ಮಾಡಿ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ಅದು ಈ ಹೆಲನ್ನೇ. ಜೊತೆಗೆ ಇನ್ನೊಂದು ಟ್ವಿಸ್ಟ್ ಕೂಡ ರಿವೀಲ್ ಆಗುತ್ತೆ. ಅದೇನಂದ್ರೆ, ಇಲ್ಲಿಯವರೆಗೂ ಇವರಿಬ್ಬರ ಕೈಯಿಂದ ಯಾವ್ಯಾವ ಹುಡುಗರು ಸತ್ತಿರ್ತಾರೋ ಅವರನ್ನ ಆ ಸುಲೇಮಾನ್ ಸಾಯಿಸಿರೋದಿಲ್ಲ, ಬದಲಿಗೆ ಈ ಹೆಲನ್ನೇ ಸಾಯಿಸಿರ್ತಾಳೆ. ಒಟ್ನಲ್ಲಿ ವಯಸ್ಸಾದ ಕಾಲದಲ್ಲಿ ತಮ್ಮಿಂದ ದೂರವಾಗಿ ತಮ್ಮ ಮಗ ಕ್ರಿಯೇಟ್ ಮಾಡಿದ್ದ ಡಿಪ್ರೆಷನ್ ನಿಂದಾಗಿ ಇವರಿಬ್ಬರು ಸೀರಿಯಲ್ ಕಿಲ್ಲರ್ ಗಳಾಗಿ ಬದಲಾಗಿರ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.